ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತಿಹೀನನಾಗಿ ನಿನ್ಮರೆತು ದೇವ ದೂರಕ್ಕೆ ನಾ ಹೋಗದ ಹಾಗೆ. ಮತಿಹೀನನಾಗಿ ನಿನ್ಮರೆತು ದೇವ ದೂರಕ್ಕೆ ನಾ ಹೋಗದ ಹಾಗೆ. ನಿನ್ನ ಆತ್ಮ ಹೊಂದಿ ಬಾಳಲು ನನಗೆ ಬಲವನ್ನು ನೀ ನೀಡಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕಷ್ಟದ ಕಡಲಲ್ಲಿ ಮುಣಗಿ ದೇವ ತೀರಾದ ಭಯದಲ್ಲಿರಲು. ಕಷ್ಟದ ಕಡಲಲ್ಲಿ ಮುಣಗಿ ದೇವ ತೀರಾದ ಭಯದಲ್ಲಿರಲು. ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀ ಬಾರಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಪ್ರಾಣ ಪ್ರಿಯನೇ ಯೇಸು ದೇವ ನಿನ್ ರಕ್ಷಣಿತ್ಯವು ನನಗೆ. ಎನ್ ಪ್ರಾಣ ಪ್ರಿಯನೇ ಯೇಸು ದೇವ ನಿನ್ ರಕ್ಷಣಿತ್ಯವು ನನಗೆ. ತಪ್ಪಾದ ನೀಡಿ ಮುಪ್ಪಿನವರೆಗೆ ಕೈ ಹಿಡಿದು ಕಾಪಾಡಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಕಳೆದ ವಾರದಲ್ಲಿ ನಾವು ಫಿಲಿಪ್ಪಿ ಪತ್ರಿಕೆಯ 3ನೇ ಅಧ್ಯಾಯವನ್ನ ಆರಂಭಿಸಿದ್ವಿ. ಈ 3ನೇ ಅಧ್ಯಾಯದಲ್ಲಿ 1, 2 ಮತ್ತು 3ನೇ ವಾಕ್ಯ ಭಾಗವನ್ನ ನಾವು ಕಲಿಯುತ್ತಾ ಬಂದ್ವಿ. ಮತ್ತು ಇದು 4 ಅಧ್ಯಾಯವನ್ನ ಒಳಗೊಂಡಂತಹ ಒಂದು ಪುಸ್ತಕವಾಗಿರುವುದರಿಂದ ಪ್ರತಿ ಅಧ್ಯಾಯ ಕರ್ತನಾದಂತ ಯೇಸು ಸ್ವಾಮಿಯ ಯಾವ ಗುಣಲಕ್ಷಣವನ್ನ ಅಥವಾ ಕರ್ತನಾದಂತ ಯೇಸು ಸ್ವಾಮಿಯ ಯಾವ ಆಲೋಚನೆಗಳನ್ನ ನಾವು ಕಲಿತೇವೆ ಎಂಬ ಆಧಾರದ ಮೇಲೆ ಮೊದಲನೇ ಒಂದು ವಾಕ್ಯವನ್ನ ಆತನ ಒಂದು ಪರ್ಪೋಸ್ ಅಂದ್ರೆ ಆತನ ಒಂದು ಉದ್ದೇಶವನ್ನ, 2ನೇ ವಾಕ್ಯದಲ್ಲಿ ಮಾದರಿಯನ್ನ, 3ನೇ ಅಧ್ಯಾಯದಲ್ಲಿ ಆತನು ನಮಗೆ ಗುರಿಯಾಗಿದ್ದಾನೆ ಅಥವಾ ಕ್ರೈಸ್ಟ್ ಇಸ್ ಅವರ್ ಆಬ್ಜೆಕ್ಟ್. ಮತ್ತೆ ಮತ್ತೊಂದು ಈ ಒಂದು ಅಧ್ಯಾಯಕ್ಕೆ ಇರ್ತಕ್ಕಂಥ ಮತ್ತೊಂದು ತಲಬರಹ ಏನಂದ್ರೆ ಕ್ರೈಸ್ಟ್ ಇಸ್ ಅವರ್ ಪ್ರೈಸ್ ಎಂಬುದಾಗಿ. ಪ್ರೈಸ್ ಎಂಬ ಹೇಳುವಂತಹ ಒಂದು ಪದ ಇಂಗ್ಲಿಷ್ ನಲ್ಲಿ ಅದು ಸಾಮಾನ್ಯವಾದಂತಹ ಒಂದು ಪದವಾಗಿದೆ. ಆದ್ರೆ ಕನ್ನಡ ಅಧ್ಯಾಯವನ್ನ ನಾವು ಮಾಡುವಂತ ಸಂದರ್ಭದಲ್ಲಿ 2 ಕೊರಿಂಥ 9ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ 9ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೌಲನು ಹೇಳ್ತಾನೆ, ವರ್ಣಿಸಲು ಅಸಖ್ಯವಾದಂತ ವರಗಳಿಗಾಗಿ ನಾನು ಸ್ತೋತ್ರವನ್ನ ಸಲ್ಲಿಸ್ತೇನೆ ಎಂಬುದಾಗಿ. ಆ ರೀತಿಯಾಗಿ ಕ್ರೈಸ್ಟ್ ಈಸ್ ಅವರ್ ಪ್ರೈಸ್, ಕರ್ತನು ತಾನೇ
ನಮಗೆ ಬಹುಮಾನವಾಗಿದ್ದಾನೆ ಎಂಬುದಾಗಿ ನಾವು ಆಲೋಚಿಸುವಾಗ ಅದು ಎಷ್ಟು ಸತ್ಯವಾದದ್ದು, ಮತ್ತು ನಮಗಾದರೂ ದೇವರು ಆತನು ಬಹುಮಾನವಾಗಿ ನಮಗೆ ನಮ್ಮ ಜೀವಿತದಲ್ಲಿ ಆತನು ಇರುವಂತದ್ದು, ಅದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಅವಕಾಶ. ಈ ಬಹುಮಾನ ಎಂಬುದಾಗಿ ಹೇಳುವಾಗ ಗ್ರೀಕ್ ಭಾಷೆಯಲ್ಲಿ ಒಂದು ಪದ ಇದೆ, ಡೊರಾನ್ ಎಂಬುದಾಗಿ. ಈ ಡೊರಾನ್ ಅಂದ್ರೆ ಆತನ ಕೃಪೆಯ ವರಕ್ಕಾಗಿ ಸ್ತೋತ್ರ ಎಂಬುದಾಗಿ. ಡೊರಾನ್ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಆತನನ್ನ ಮಹಿಮೆ ಪಡಿಸುವಂತ ವರ ಎಂಬುದಾಗಿ. ಅದೇ ರೀತಿಯಲ್ಲಿ ಕರೀಷ್ಮಾ ಅಂತ ಒಂದು ಗ್ರೀಕ್ ವರ್ಡ್ ಇದೆ. ಕರೀಷ್ಮಾ ಅನ್ನೋ ಒಂದು ಗ್ರೀಕ್ ವರ್ಡ್ ನ ಪದ ಅರ್ಥ ಏನಂದ್ರೆ ಕೃಪೆಯ ವರ ಎಂಬುದಾಗಿ. ಅಂದ್ರೆ ಕನ್ನಡದಲ್ಲಿ ಅದು ಇಂಗ್ಲಿಷ್ ಅಲ್ಲಿ ಬಹುಮಾನ ಎಂಬುದಾಗಿ ಹೇಳಿದ್ರೆ, ಕನ್ನಡದಲ್ಲಿ ಬಹಳ ಸುಂದರವಾದಂತ ಒಂದು ಪದ ಅದು ವರ ಎಂಬುದಾಗಿ. ಹಾಗಾಗಿ ನಿಜಕ್ಕೂ ಕರ್ತನಾದಂತ ಯೇಸು ಸ್ವಾಮಿಯನ್ನ ನಾವು ಅರಿತುಕೊಳ್ಳುವಂಥದ್ದು, ವಿಶೇಷವಾಗಿ ಈ ಒಂದು ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಪೌಲನು ಹೇಳುವ ಹಾಗೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನ ನಷ್ಟವೆಂದೆಣಿಸುತ್ತೇನೆ ಎಂಬುದಾಗಿ ಹೇಳುವಂತಹ ವಾಕ್ಯ ಭಾಗವು ನಿಜಕ್ಕೂ ನಮಗೆ ಅದು ಬಲವನ್ನ, ಪ್ರೋತ್ಸಾಹವನ್ನ ಕೊಡುವಂತದ್ದಾಗಿದೆ. ಈ ಲೋಕದಲ್ಲಿ ಬೇರೆ ಯಾವ ಸಂಗತಿಗಳಿಗಿಂತ, ಬೇರೆ ಯಾವ ವ್ಯಕ್ತಿಗಳಿಗಿಂತ, ಬೇರೆ ಯಾವ ವಸ್ತುಗಳಿಗಿಂತ ನಮ್ಮ ದೇವರಾದಂತ ಕರ್ತನನ್ನ ಅರಿಯುವಂಥದ್ದೇ ಅತಿ ಶ್ರೇಷ್ಠವಾದದ್ದು, ಭಾಗ್ಯಕರವಾದದ್ದು, ಮತ್ತು ಮಾತ್ರವಲ್ಲ ಬಹುಮಾನವನ್ನ ಪಡೆಯಲಿಕ್ಕೆ ಅದು ತಾನೇ ಮಾರ್ಗವೂ ಆಗಿದೆ ಎಂಬುದಾಗಿ ನಾನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, 1ನೇ ಅಧ್ಯಾಯ 3ನೇ ಅಧ್ಯಾಯ 1ನೇ ವಾಕ್ಯ, 2ನೇ ವಾಕ್ಯ, 3ನೇ ವಾಕ್ಯವನ್ನ ನಾವು ಕಳೆದ ವಾರದಲ್ಲಿ ನಾವು ಆಲೋಚನೆ ಮಾಡ್ತಾ, ಧ್ಯಾನ ಮಾಡ್ತಾ ಬಂದ್ವಿ. 1ನೇ ವಾಕ್ಯದಲ್ಲಿ ಪೌಲನು ಯಾವಾಗಲೂ ಸಂತೋಷವಾಗಿರಬೇಕು ಎಂಬ ವಿಚಾರದಲ್ಲಿ ಆತನು ಎಲ್ಲಾ ಸಂದರ್ಭಗಳಲ್ಲಿ ಮಾದರಿಯಾಗಿ ಸಂತೋಷವಾಗಿ ಇದ್ದನು, ಮತ್ತು ಸಭೆಯನ್ನ ಸಂತೋಷವಾಗಿ ಇರ್ಲಿಕ್ಕೆ ಆತನು ಬಲಪಡಿಸಿದ್ದನು, ಪ್ರೋತ್ಸಾಹ ಪಡಿಸಿದ್ದನ್ನ ನಾವು ನೋಡ್ತಾ ಬಂದ್ವಿ. ಅದೇ ರೀತಿಯಲ್ಲಿ 2ನೇ ವಾಕ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಆತನು ಯಹೂದ್ಯರ 3 ಗುಣಗಳನ್ನ ಆತನು ಖಂಡನೆಯಂತಹ ಪದಗಳನ್ನು ಉಪಯೋಗಿಸಿ, ಕಠಿಣವಾದಂತ ಪದಗಳನ್ನು ಉಪಯೋಗಿಸಿ ಆತನು ಅವರ ವಿಚಾರದಲ್ಲಿ ಎಚ್ಚರಿಕೆಯಾಗಿರಬೇಕೆಂಬುದಾಗಿ ತಿಳಿಸಿದ್ದನ್ನ ನೋಡ್ತೇವೆ. 3ನೇ ವಚನಕ್ಕೆ ಬಂದಾಗ ಶರೀರದ ಒಂದು ಸಂಬಂಧವಾದಂತಹ ಅಥವಾ ಲೌಕಿಕ ಬಾಹ್ಯಾಚಾರವಾದಂತಹ ಪದ್ಧತಿಗಳಿಗಿಂತ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನನ್ನ ನಾವು ಆತ್ಮಭರಿತರಾಗಿ ಆರಾಧಿಸುವಂತದ್ದು, ಮತ್ತು ಸಂತೋಷವಾಗಿ ಆತನನ್ನ ಆರಾಧಿಸುವಂತದ್ದು, ಮತ್ತು ಕೊನೆಯದಾಗಿ ಹರ್ಷದಿಂದ ಶರೀರ ಸಂಬಂಧವಾಗಿ ಆರಾಧಿಸದೆ ಆತ್ಮ ಸಂಬಂಧವಾಗಿ ಆರಾಧಿಸುವಂತಹ ಒಂದು ವಿಚಾರಗಳನ್ನ ನಾವು ಕಳೆದ ಸಮಯಗಳಲ್ಲಿ ಕಲಿಯುತ್ತಾ ಬಂದಿದ್ದೇವೆ. ಈಗ ನಾವು 3ನೇ ವಚನದ ನಂತರ 4ನೇ ವಾಕ್ಯವನ್ನ ನಾವು ಓದ್ತಾ ಬರೋಣ. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸವಿಟ್ಟರೂ ಇಡಬಹುದು, ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಬಿಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು. ಮೇಲ್ನೋಟಕ್ಕೆ ಈ ವಾಕ್ಯವನ್ನ ನಾವು ಗಮನಿಸುವಾಗ ಇನ್ನೂ ಒಂದು ಹೆಚ್ಚುಗಾರಿಕೆಯನ್ನ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಅಥವಾ ಏನೋ ತನ್ನನ್ನ ಹೆಚ್ಚಿಸಿಕೊಳ್ತಾ ಇದ್ದಾನೆ ಎಂಬುದಾಗಿ ಅದು ಕಾಣಿಸುತ್ತೆ. ಆದ್ರೆ ನಾವು ಆ ಒಂದು ದೃಷ್ಟಿಕೋನದಲ್ಲಿ ಈ ವಾಕ್ಯವನ್ನ ಓದ್ಬಾರ್ದು. ನಾವು ಯಾವ ದೃಷ್ಟಿಕೋನದಲ್ಲಿ ಈ ವಾಕ್ಯವನ್ನ ಓದಿ ನಾವು ತಿಳ್ಕೋಬೇಕು ಅಂದ್ರೆ, ದಿಸ್ ಇಸ್ ಅ ಟೆಸ್ಟಿಮನಿ ಆಫ್ ಪಾಲ್. ಈ ಒಂದು ವಾಕ್ಯದಲ್ಲಿ ನಾವು ಪೌಲನ ಒಂದು ಸಾಕ್ಷಿಯುತವಾದಂತ ಜೀವಿತವನ್ನ ನೋಡ್ತೇವೆ. ಆತನು ಯಾವ ಸಂಗತಿಯನ್ನ ಆತನು ಹೆಚ್ಚಿಸಿಕೊಳ್ತಾ ಇಲ್ಲ, ಜೀವಿತದ ಅವಧಿಯಲ್ಲಿ ಆತನು ಹೇಗೆ ಇದ್ದನು ಬಿಫೋರ್ ದ ಕ್ರೈಸ್ಟ್, ಆತನು ದೇವರನ್ನ ಕಂಡುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆತನ ಸ್ಥಿತಿ ಹೇಗಿತ್ತು, ಆತನ ಹಿನ್ನೆಲೆ ಏನಾಗಿತ್ತು ಎಂಬುದನ್ನ ಆತನು ತಿಳಿಸ್ತಾ ಇದ್ದಾನೆ ಅಷ್ಟೇ. ಅದರಿಂದ ನಾವು ಅದನ್ನ ಆತನ ಒಂದು ಆತನು ಸಾಕ್ಷಿಯನ್ನ ಕೊಡ್ತಾ ಇದ್ದಾನೆ ಎಂಬ ಒಂದು ದೃಷ್ಟಿಕೋನದಿಂದ ನಾವು ನೋಡ್ಬೇಕು. ಈ ವಾಕ್ಯವನ್ನ ನಾವು ನೋಡುವಾಗ ನಾನಾದರೂ ಎಲ್ಲರಿಗಿಂತ ಹೆಚ್ಚಾಗಿ ಹೆಚ್ಚಿಸಿಕೊಳ್ಳಬಹುದು ಎಂಬ ಆಲೋಚನೆಯನ್ನ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ಒಬ್ಬ ದೇವ ಪಂಡಿತರು ವಾಕ್ಯವನ್ನ ಕಲಿತಂತಹ ಅಥವಾ ಅರಿತಂತಹ ವಾಕ್ಯದ ಪಂಡಿತರು ಒಬ್ರು ಹೀಗೆ ಹೇಳ್ತಾರೆ, he had a reason to think about like that ಅಂತ. ಅಂದ್ರೆ ಆ ವ್ಯಕ್ತಿಗೆ ಆ ಒಂದು ಭಕ್ತನಾದಂತಹ ಅಪೊಸ್ತಲನಾದಂತಹ ಪೌಲನಿಗೆ ಹಾಗೆ ಹೇಳ್ಕೊಳ್ಳುವುದಕ್ಕೆ ಎಲ್ಲಾ ರೀತಿಯ ಅರ್ಹತೆ ಆತನಿಗೆ ಇತ್ತು. ಅಲ್ಲಿ ಹೆಚ್ಚಿಸಿಕೊಳ್ಳುವಂತಹ ಅಥವಾ ಆತನು ತನ್ನನ್ನ
ಬಹಳವಾಗಿ ಹೆಚ್ಚಿಸಿಕೊಳ್ಳುವಂತ ವಿಚಾರದಲ್ಲಿ ಆತನು ಇದ್ದಾನೆ ಎಂಬುದಾಗಿ ತಿಳಿಸಿಕೊಳ್ಳುವುದಕ್ಕಿಂತ ಅದು ತಾನೇ ಆತನ ಜೀವಿತದ ಒಂದು ಸ್ವಾಭಾವಿಕವಾದಂತ ವಾಸ್ತವ ಅಂಶ ಅದಾಗಿತ್ತು ಎಂಬುದಾಗಿ ಅಲ್ಲಿ ತಿಳಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅದರಿಂದ ನಾವು ಪೌಲನು ಯಾಕೆ ಈ ರೀತಿಯಾಗಿ ಮಾತನಾಡ್ತಾನೆ ಎಂಬುದಾಗಿ ಆಲೋಚಿಸುವುದಾದ್ರೆ ಆತನು ಮೂಲತಃ ಒಬ್ಬ ಯಹೂದ್ಯನಾದಂತಹ ವ್ಯಕ್ತಿಯಾಗಿದ್ದನು. ಕೇವಲ ಅವನು ನಾಮ ಮಾತ್ರವಾದಂತಹ ಯಹೂದ್ಯನಾಗಿರ್ಲಿಲ್ಲ. ಕೆಲವರೆಲ್ಲ ನಾಮ ಮಾತ್ರ ಯಹೂದ್ಯರಾಗಿದ್ರು, ಆದ್ರೆ ನಾಮ ಮಾತ್ರವಾದಂತಹ ಆಚಾರಗಳನ್ನ ಅವರು ಮಾಡ್ತಾ ಬಂದಂತಹದ್ದು. ಆದ್ರೆ ನಾವು ಪೌಲನ ವಿಚಾರದಲ್ಲಿ ಆ ರೀತಿಯಾಗಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆತನ ಜೀವಿತದ ಪ್ರತಿ ಮಗ್ಗಲಲ್ಲೂ ಸಹ ಆತನು ಧರ್ಮಶಾಸ್ತ್ರ ಅನುಸಾರವಾಗಿಯೇ ನಡೆಯುತ್ತಾ ಬಂದನು. ಧರ್ಮಶಾಸ್ತ್ರವನ್ನ ಆತನು ಕಲಿತಿದ್ದನು. ಧರ್ಮಶಾಸ್ತ್ರವನ್ನ ಕಲೀಲಿಕ್ಕೆ ಒಬ್ಬ ದೊಡ್ಡ ಗುರುವಿನ ಒಂದು ಸಾನ್ನಿಧ್ಯದಲ್ಲಿ ಆತನು ಅಷ್ಟು ಆಳವಾಗಿ ಅದನ್ನ ಅರ್ಥ ಮಾಡಿಕೊಂಡಿದ್ದನು. ಆದ್ರಿಂದ he has a reason to think about that. ಇನ್ನೊಂದು ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ಆತನು ರಿಲಿಜಿಯಸ್ ಇನಫ್, ಅಂದ್ರೆ ಆತನಿಗೆ ಆ ರೀತಿಯಾಗಿ ಹೇಳ್ಕೊಳ್ಳಿಕ್ಕೆ ಆತನು ಧಾರ್ಮಿಕವಾಗಿ ಸಾಕಷ್ಟು ಸಬಲನಾಗಿದ್ದನು, ಶಕ್ತನಾಗಿದ್ದನು ಎಂಬುದನ್ನ ನಾವು ನೋಡ್ತೀವಿ. ಏನನ್ನ ಹೇಳ್ತಾನೆ ನಾವು ನೋಡ್ತೇವೆ ಮುಂದಿನ ವಾಕ್ಯಗಳಲ್ಲಿ. ಆತನು ತನ್ನ ಜೀವಿತದ 7 ಅಂಶಗಳನ್ನ ವೈಯಕ್ತಿಕವಾದಂತ ಸಾಕ್ಷಿಯ ರೂಪದಲ್ಲಿ ಹೇಳ್ತಾನೆ. ಅದಕ್ಕಿಂತ ಮೊದಲೇ ನಾವು ನೋಡ್ತೇವೆ ಗಲಾತ್ಯ ಪುಸ್ತಕ 1ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯದಲ್ಲಿ ಪೌಲನ ಒಂದು ಹಿನ್ನೆಲೆಯನ್ನ ನಾವು ನೋಡ್ತೇವೆ. ಗಲಾತ್ಯ 1ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ: ಹಿಂದೆ ನಾನು ಯಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂಥದೆಂದು ನೀವು ಕೇಳಿದ್ದೀರಷ್ಟೇ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆ ಪಡಿಸಿ ಹಾಳು ಮಾಡುತ್ತಿದ್ದನು. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಒಂದು ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೆನು ಎಂಬುದನ್ನ ನಾವು ನೋಡ್ತೇವೆ. ಅಂದ್ರೆ ಈತನಿಗೆ ಧರ್ಮಶಾಸ್ತ್ರವನ್ನ ಕೈಗೊಳ್ಳುವಂತಹ ಆಚರಣೆ ತರತಕ್ಕಂತಹ ಒಂದು ವಿಚಾರದಲ್ಲಿ ಆತನು ಅತ್ಯಂತ ಭಾವುಕನಾಗಿದ್ದನು. ಆ ಒಂದು ಮಾತನ್ನ ಹೇಳೋದಕ್ಕಿಂತ ಆತನು ಅತ್ಯಂತ ಆಸಕ್ತಿ ಉಳ್ಳವನಾಗಿದ್ದನು, ಶಕ್ತನಾದಂತಹ ಒಬ್ಬ ವ್ಯಕ್ತಿ ಆತನು ಆಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. 4ನೇ ವಾಕ್ಯದಿಂದ 6ನೇ ವಾಕ್ಯದಲ್ಲಿ ಪೌಲನ ಒಂದು ವೈಯಕ್ತಿಕ ಸಾಕ್ಷಿಯ ಒಂದು 7 ಅಂಶಗಳನ್ನ ನಾವು ನೋಡ್ತೇವೆ. ಅದಕ್ಕೆ ವೇದ ಪಂಡಿತರು ಹೀಗೆ ಹೇಳ್ತಾರೆ. 4ನೇ ವಾಕ್ಯದಿಂದ 6ನೇ ವಾಕ್ಯವನ್ನ ಪೌಲನ ಇತಿಹಾಸ ಅಥವಾ ಪಾಲ್ ಇನ್ ಬಿಸಿ ಅಂದ್ರೆ ಬಿಫೋರ್ ಕ್ರೈಸ್ಟ್, ಪೌಲನ ಜೀವಿತದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂದೆ ಇದ್ದಂತಹ ಜೀವಿತ ಅದು ಎಂಬುದಾಗಿ ಈ 4ರಿಂದ 6ನೇ ವಾಕ್ಯವನ್ನ ಅವರು ಮನನ ಪಡಿಸುವಂತವರಾಗಿದ್ದಾರೆ. ಅಂದ್ರೆ ರಕ್ಷಣೆಯನ್ನ ಹೊಂದುವುದಕ್ಕಿಂತ ಮೊದಲ ಜೀವಿತ. 7ರಿಂದ 14ನೇ ವಾಕ್ಯವನ್ನ ಪಾಲ್ ಇನ್ ಎಡಿ ಅಂದ್ರೆ ಆನೋ ಡೊಮಿನಿ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ಪೌಲನು ಕ್ರಿಸ್ತನನ್ನ ಕಂಡುಕೊಂಡಂತ ನಂತರದಲ್ಲಿ ಆತನ ಒಂದು ಜೀವಿತ ಅಥವಾ ಆತನ ಒಂದು ಸಾಕ್ಷಿ ಏನಾಗಿದೆ ಎಂಬುದನ್ನ ಅಲ್ಲಿ ನಾವು ನೋಡುವಂತವರಾಗಿರ್ತೇವೆ. ಆದ ಕಾರಣ ನಾವು 5ನೇ ವಾಕ್ಯವನ್ನ ಒಂದ್ಸಾರಿ ನೋಡೋಣ. ಅಲ್ಲಿ ಆತನು ಹೇಳುವಂತ 7 ಅಂಶಗಳಲ್ಲಿ ಮೊದಲನೇ ಒಂದು ಅಂಶವನ್ನ ನಾವು ನೋಡ್ತೇವೆ. ಆತನು ಅದನ್ನ ತನ್ನ ಯೋಗ್ಯತೆ ಎಂಬುದಾಗಿ ಹೇಳಿದನು, ಅಥವಾ ಆತನು ತಾನು ಗಳಿಸಿಕೊಂಡಂತಹ ಈ ಲೋಕದಲ್ಲಿ ಗಳಿಸಿಕೊಂಡಂತಹ ಒಂದು ಸ್ಟೇಟಸ್ ಅಥವಾ ವ್ಯಕ್ತಿತ್ವ ಎಂಬುದಾಗಿ ಆತನು ತಿಳಿಸಿ ಇಲ್ಲಿ ನಾವು ನೋಡ್ತೇವೆ. ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು ಎಂಬುದಾಗಿ. ಈ ಸುನ್ನತಿ ಯಹೂದ್ಯರಲ್ಲಿ ಬಹಳ ಬಹಳ ಪ್ರಾಮುಖ್ಯವಾದಂತ ಒಂದು ಸಂಗತಿಯಾಗಿತ್ತು. ನಾನು ಕಳೆದ ಬಾರವೇ ಈ ಒಂದು ಸುನ್ನತಿಯ ಬಗ್ಗೆ ತಿಳಿಸುವಾಗ ಇದು ದೇವರ ಮತ್ತು ಇಸ್ರಾಯೇಲ್ ಜನರ, ಯಹೂದ್ಯ ಜನರ ನಡುವೆ ಇರತಕ್ಕಂತಹ ಒಂದು ಒಡಂಬಡಿಕೆಯ ಗುರುತು ಇದಾಗಿತ್ತು. ಯೆಹೋವ ದೇವರು ಅಬ್ರಹಾಮನ ಮುಖಾಂತರವಾಗಿ 17ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹುಟ್ಟಿದ 8ನೇ ದಿನಕ್ಕೆ ನಿನ್ನ ಕುಟುಂಬದಲ್ಲಾಗ್ಲಿ ಅಥವಾ ಹೊರಗಡೆಯಿಂದ ಬಂದಂತಹ ದಾಸಿಯರಿಂದಾಗ್ಲಿ ಯಾರೇ ಸಹ ಆ ಒಂದು ಸಂದರ್ಭದಲ್ಲಿ ಗಂಡು ಮಗುವಿನ ಜನನವಾದಂತ ಸಂದರ್ಭದಲ್ಲಿ 8 ದಿವಸಕ್ಕೆ ಅವರು ಸುನ್ನತಿ ಸಂಸ್ಕಾರವನ್ನ ಮಾಡಬೇಕಾಗಿತ್ತು. ಅದರಿಂದ ಇದು ಒಂದು ಗುರುತಾಗಿ ದೇವರಿಂದ ಈ ಒಂದು ಯಹೂದ್ಯರಿಗೆ ಅಥವಾ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಕ್ರಮವಾಗಿತ್ತು. ಈ ಮೂಲಕವಾಗಿ ನಾವು ನೆನಪು ಮಾಡ್ಕೊಳ್ತೇವೆ, ಮೋಶೆಯ ಒಂದು ವಿಚಾರದಲ್ಲಿ
ದೇವರು ಮೋಶೆಯನ್ನ ಕರೆದು ಐಗುಪ್ತ ದೇಶದಲ್ಲಿರ್ತಕ್ಕಂಥ ಇಸ್ರಾಯೇಲರನ್ನ ಬಿಡಿಸುವುದಕ್ಕೋಸ್ಕರವಾಗಿ ಆತನನ್ನ ದೇವರು ನೇಮಕ ಮಾಡಿದ್ರು ಸಹ ಆ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ವಿಮೋಚನಾ ಕಾಂಡ 4ನೇ ಅಧ್ಯಾಯ 24ರಿಂದ 26ನೇ ವಾಕ್ಯವನ್ನ ಓದುವಂತ ಸಂದರ್ಭದಲ್ಲಿ ಆತನು ಛತ್ರದಲ್ಲಿ ಇರುವಂತ ಸಂದರ್ಭದಲ್ಲಿ ದೇವರು ತಾನೇ ಅವನನ್ನ ಕೊಲ್ಲುವುದಕ್ಕೆ, ನಾಶ ಮಾಡುವುದಕ್ಕೆ ಆತನು ಬಂದನು ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಕಾರಣ ಏನು? ಆತನಿಗೆ ಗೆರ್ಷೋಮ್ ಎಂಬ ಒಬ್ಬ ಮಗನು ಹುಟ್ಟಿದ್ರು. ಆತನಿಗೆ ಇನ್ನೂ ಸಹ ಸುನ್ನತಿ ಆಗಿರ್ಲಿಲ್ಲ. ಅದರಿಂದ ಚಿಪ್ಪೋರಳು ಏನ್ ಮಾಡ್ತಾಳೆ, ಒಂದು ಅರಿತವಾದಂತ ಕಲ್ಲಿನ ಚೂರಿಯನ್ನ ತೆಗೆದು ಆಕೆ ಸುನ್ನತಿಯನ್ನ ಮಾಡಿ ಮೋಶೆಯ ಕಾಲಿನ ಪಕ್ಕದಲ್ಲಿ ಹಿಡ್ತಕ್ಕಂಥದ್ದನ್ನ ನಾವು ನೋಡುವಂತವರಾಗಿರ್ತೇವೆ. ಅಂದ್ರೆ ನಾವು ನಿಜವಾಗ್ಲೂ ಬಹಳ ಅರ್ಥ ಮಾಡ್ಕೊಳ್ಬೇಕು. ದೇವರು ನಮ್ಮನ್ನ ಈ ಕಾರ್ಯಗಳಿಗೆ ನೇಮಿಸಿದ್ದಾನೆ. ದೇವರಿಂದ ನಮಗೆ ಆಶೀರ್ವಾದ ಸಿಗ್ತದೆ. ನಾವು ಸುವಾರ್ತೆಯನ್ನ ಸಾರ್ತೇವೆ. ನಾವು ಆತ್ಮಿಕವಾದಂತ ಅನೇಕ ಸಂಗತಿಗಳನ್ನ ಮಾಡ್ತಾ ಇದ್ದೇವೆ. ಅದರಿಂದ ನಾನು ಈ ಲೋಕದಲ್ಲಿ ಇರುತ್ತೇನೆ, ಆಶೀರ್ವದಿಸಲ್ಪಡ್ತೇನೆ ಎಂಬುದಾಗಿ ಯೋಚಿಸಬಹುದು. ಆದ್ರೆ ಮೋಶೆಯ ವಿಚಾರದಲ್ಲಿ ನಾವು ನೋಡ್ತೇವೆ, ದೇವರು ಆತನನ್ನ ನೇಮಕ ಮಾಡಿದ್ದ ಇಸ್ರಾಯೇಲರನ್ನ ಬಿಡಿಸುವುದಕ್ಕೋಸ್ಕರವಾಗಿ. ಆದ್ರೆ ಅವಿಧೇಯನಾದಂತ ಸಂದರ್ಭದಲ್ಲಿ ಆತನನ್ನೂ ಕೊಲ್ಲುವುದಕ್ಕೆ ಅಥವಾ ಆತನಿಗೂ ಶಿಕ್ಷೆಯನ್ನ ಕೊಡಲಿಕ್ಕೆ ದೇವರು ಹಿಂದರಿಯಲಿಲ್ಲ, ಅಥವಾ ಯಾವುದೇ ಚಾನ್ಸ್ ಅನ್ನ ಕೊಡ್ಲಿಕ್ಕೆ ಅಲ್ಲಿ ದೇವರು ಮುಂದೆ ಬರಲಿಲ್ಲ ಎಂಬುದನ್ನ ನಾವು ನೋಡ್ತೇವೆ. ಅದರಿಂದ ನಾವು ಇಹಲೋಕ ಯಾತ್ರೆಯಲ್ಲಿ ವಾಕ್ಯದ ಅನುಸಾರವಾಗಿ ಬಹಳ ಕಟ್ಟುನಿಟ್ಟಿನಿಂದ ಭಯಭಕ್ತಿಯಿಂದ ನಾವು ನಡೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಮತ್ತೆ ನಾವು ನೋಡ್ತೇವೆ ದಾವೀದನು ಸಹ ಈ ಸುನ್ನತಿ ವಿಚಾರದಲ್ಲಿ ಆತನು ಮಾತನಾಡ್ತಾನೆ. 1 ಸಮುವೇಲ 17ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಗೊಲ್ಯಾತನನ್ನ ಕೊಲ್ಲುವಂತ ಸಂದರ್ಭದಲ್ಲಿ, ಕೊಲ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಗೊಲ್ಯಾತನ ವಿಚಾರದಲ್ಲಿ ಸುನ್ನತಿ ಇಲ್ಲದಂತಹ ಈ ಫಿಲಿಸ್ಟಿಯನು ಜೀವಸ್ವರೂಪನಾದಂತ ದೇವರ ಮಕ್ಕಳನ್ನ ಹೀಯಾಳಿಸಲು ಎಷ್ಟರವನು ಎಂಬುದಾಗಿ ಆತನು ಹೇಳ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಸುನ್ನತಿ ಸಂಸ್ಕಾರ ಅದು ದೇವರಿಗೂ ಮತ್ತು ಯೆಹೂದ್ಯರಿಗೂ ಕೊಟ್ಟಿರ್ತಕ್ಕಂತಹ ಒಂದು ಗುರುತಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆದ್ರಿಂದ ಇಲ್ಲಿ ಪೌಲನು ಅವನು ತಮ್ಮ ಬಹಳ ಹೆಚ್ಚಿನವನಾಗಿ ಬಹಳ ಎಚ್ಚರಿಕೆಯಿಂದ ಆತನು ಹೇಳ್ತಾ ಇದ್ದಾನೆ, ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು ಎಂಬುದಾಗಿ. ಯಾಕಂದ್ರೆ ಯಹೂದ್ಯರಲ್ಲಿ ಆ ಕ್ರಮ ಅದು ಬಹಳ ಹೆಚ್ಚಿಸಿಕೊಳ್ಳುವಂತಹ ತೋರಿಕೆಯಂತಹ ಒಂದು ಕ್ರಮವಾಗಿತ್ತು. ಇನ್ನು ಎರಡನೇದಾಗಿ ನಾವು ನೋಡ್ತೇವೆ, ಎರಡನೇ ಒಂದು ಅಂಶ, ನಾನು ಇಸ್ರಾಯೇಲ್ ವಂಶದವನು ಎಂಬುದಾಗಿ. ಇಲ್ಲಿ ಆತನು ತನ್ನ ಒಂದು ಜನಾಂಗದ ವಿಚಾರದಲ್ಲಿ ಆತನು ಹೆಚ್ಚಿಸಿಕೊಳ್ಳುವಂತವನಾಗಿದ್ದಾನೆ. ಹೌದು, ದೇವರ ದೃಷ್ಟಿಯಲ್ಲಿ ಇಸ್ರಾಯೇಲ್ ವಂಶ ಅದು ಬಹಳ ಶ್ರೇಷ್ಠವಾದಂತಹ ಒಂದು ಜನಾಂಗವಾಗಿದೆ. ಮಾತ್ರವಲ್ಲ, ಲೋಕದಲ್ಲಿಯೂ ಸಹ ಇಸ್ರಾಯೇಲ್ ಜನಾಂಗ ಎಂಬುದಾಗಿ ಹೇಳುವಾಗ ಆ ಕಡೆ ಒಂದು ಸಾರಿ ತಿರುಗಿ ನೋಡ್ತಕ್ಕಂತಹ ಒಂದು ಜನಾಂಗವಾಗಿ ಇವರು ಲೋಕದಲ್ಲಿ ಬೆಳೀತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಅಷ್ಟೇ, ಆತನು ಅಬ್ರಹಾಮನ ಮುಖಾಂತರವಾಗಿ ನಿನ್ನ ಜನಾಂಗವನ್ನ ನಾನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳಿದಂತ ಒಂದು ಒಡಂಬಡಿಕೆಯನ್ನು ನೋಡ್ತೇನೆ. ಆಕಾಶದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳನ್ನ ನಿನ್ನ ಕೈಯಲ್ಲಿ ಎಣಿಸ್ಲಿಕ್ಕಾದ್ರೆ ಎಣಿಸು, ಅಷ್ಟು ಅಸಂಖ್ಯವಾಗಿ ನಿನ್ನ ಮುಖಾಂತರವಾಗಿ ಈ ಜನಾಂಗವನ್ನ ನಾನು ಅಭಿವೃದ್ಧಿಗೊಳಿಸುವೆನು ಎಂಬುದಾಗಿ ದೇವರು ಹೇಳ್ತಕ್ಕಂಥದ್ದನ್ನು ನೋಡ್ತೇವೆ. ಒಟ್ಟಿನಲ್ಲಿ ಈತನು ಹೆಚ್ಚಿಸಿಕೊಳ್ಳಿಕ್ಕೆ ಇರ್ತಕ್ಕಂಥ ಅಂಶ ಏನಂದ್ರೆ, ಇಸ್ರಾಯೇಲ್ ವಂಶ ಎಂಬುದಾಗಿ ಹೇಳುವಾಗ, ಇಸ್ರಾಯೇಲ್ ಜನಾಂಗ ಅಂತ ಹೇಳುವಾಗ ದೇವರು ವಿಶೇಷವಾಗಿ ಆರಿಸಿಕೊಂಡಂತ ಜನಾಂಗವಾಗಿದೆ. ಈ ನಿಟ್ಟಿನಲ್ಲಿ ಆತನು ಹೇಳ್ತಾನೆ, ನಾನು ಇಸ್ರಾಯೇಲನು ಎಂಬುದಾಗಿ. ರೋಮಾಪುರದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಈಗ ನಾವು ನೋಡ್ತೇವೆ. ರೋಮಾಪುರದ ಪತ್ರಿಕೆ 9ನೇ ಅಧ್ಯಾಯ ವಚನ 4ರಲ್ಲಿ ಪೌಲನು ತಾನೇ ಇಸ್ರಾಯೇಲರ ವಿಚಾರದಲ್ಲಿ ಹೇಳ್ತಕ್ಕಂಥ ಒಂದು ಸಂಗತಿಯನ್ನ ನಾವು ಹೀಗೆ ಓದ್ತೇವೆ. ಅವರು ಇಸ್ರಾಯೇಲನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನ ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಆತನು ಇಸ್ರಾಯೇಲರ ವಿಚಾರದಲ್ಲಿ ಆತನು ಮಾತನಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಅವರು ದೇವರ ಆದುಕೊಂಡಂತ ಜನ, ದೇವರ ತೇಜಸ್ಸು, ದೇವರ ಒಂದು ಸಾನ್ನಿಧ್ಯ ಅವರ ಮಧ್ಯದಲ್ಲಿ ಇದ್ದದನ್ನ
ನಾವು ಆ ಐಗುಪ್ತ ದೇಶದಿಂದ ಅವರು ಖಾನಾನ್ ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ನೋಡುವಂತವರಾಗಿರ್ತೇವೆ. ಮಾತ್ರವಲ್ಲ, ಅವರಿಗೆ ಒಡಂಬಡಿಕೆಗಳು ಕೊಡಲ್ಪಟ್ಟಂತದನ್ನ ನಾವು ವಾಕ್ಯದಲ್ಲಿ ಬಹಳ ಸಾಕ್ಷ್ಯಕರವಾಗಿ ನಾವು ಕಲಿಯುವಂತವರಾಗಿರ್ತೇವೆ. ಅದರಿಂದ ಇವರು ಒಡಂಬಡಿಕೆಗೆ ಮಾತ್ರವಲ್ಲ, ದೇವಾಲಯದಲ್ಲಿ ನಡೀತಕ್ಕಂತಹ ಆರಾಧನೆಯು ಸಹ ಇವರಿಗೆ ವಾಗ್ದಾನಗಳಾಗಿ ಕೊಡಲ್ಪಡುತ್ತಿತ್ತು. ಹೀಗೇ ಆರಾಧಿಸಬೇಕು, ಹೀಗೆ ನೀವು ಮುಂದುವರಿಬೇಕು ಎಂಬುದಾಗಿ. ಈ ನಿಟ್ಟಿನಲ್ಲಿ ಆತನು ಬೇರೆ ಯಾವ ಜನಾಂಗಕ್ಕೆ ಈ ರೀತಿಯಾದಂತಹ ಒಂದು ಆಸರೆಯನ್ನಾಗಲಿ, ಈ ರೀತಿಯಾದಂತಹ ಒಂದು ಆಶ್ರಯವನ್ನಾಗಲಿ, ಈ ರೀತಿಯಾದಂತಹ ಒಂದು ಪ್ರೋತ್ಸಾಹವನ್ನಾಗಲಿ, ವಾಗ್ದಾನವನ್ನಾಗಲಿ, ಒಡಂಬಡಿಕೆಯನ್ನಾಗಲಿ ಆತನು ಮಾಡಿಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಈ ಜನಾಂಗ, ಇಸ್ರಾಯೇಲ್ ಜನಾಂಗ, ಅದು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದಂತ ಜನಾಂಗವಾಗಿತ್ತು, ದೇವರು ಆದುಕೊಂಡಂತ ಜನಾಂಗವಾಗಿತ್ತು. ಈ ಮುಖಾಂತರವಾಗಿ ಖಂಡಿತವಾಗಿ ಇಲ್ಲಿ ಪೌಲನು ಹೆಚ್ಚಿಸಿಕೊಳ್ಳತಕ್ಕಂತಹ ಯಾವ ವಿಚಾರದಲ್ಲಿ ನಾವು ಯಾವುದೇ ಆಶ್ಚರ್ಯವನ್ನ ಪಡಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದಕ್ಕೆ ಆಧಾರವಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ, ಇಸ್ರಾಯೇಲ್ ಜನಾಂಗ ದೇವರು ವಿಶೇಷವಾಗಿ ಆರಿಸಿಕೊಂಡಂತ ಜನಾಂಗವೆಂಬುದಾಗಿ. ಮೂರನೇ ಒಂದು ಅಂಶವನ್ನ ನಾವು ನೋಡ್ತೇವೆ, ಬೆನ್ಯಾಮಿನ್ ಕುಲದವನು. ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿ ಆಯಿತು, ನಾನು ಇಸ್ರಾಯೇಲ್ ವಂಶದವನು. ಮೂರನೇ ಅಂಶ ನೋಡ್ತೇವೆ, ಬೆನ್ಯಾಮಿನ್ ಕುಲದವನು ಎಂಬುದಾಗಿ. ಆತನು ತನ್ನ ಒಂದು ಕುಲದ ವಿಚಾರದಲ್ಲಿ ಎಚ್ಚರಿಕೆಯನ್ನು ಪಡುವಂತಹ ಒಂದು ವಿಚಾರವನ್ನ ನಾವು ನೋಡ್ತೇವೆ. ನಾವು ಇಸ್ರಾಯೇಲ್ ಜನಾಂಗವನ್ನ ಆತನು 12 ಗೋತ್ರವಾಗಿ ವಿಂಗಡಿಸಿದ್ದನ್ನ ನೋಡ್ತೇವೆ, ಯಾಕೋಬನ ಮಕ್ಕಳ ಒಂದು ಮುಖಾಂತರವಾಗಿ. ಅದರಲ್ಲಿ ಬೆನ್ಯಾಮಿನ್ ಕುಲ ಎಂಬುದಾಗಿ ಹೇಳುವಾಗ, ಇಟ್ ಈಸ್ ಕಾಲ್ಡ್ ಮೋಸ್ಟ್ ಪ್ರೊಟೆಕ್ಟೆಡ್ ಟ್ರೈಬ್. ಅದು ದೇವರಿಂದ ಮಾತ್ರವಲ್ಲ, ಅದು ಮನುಷ್ಯನಾದಂತ ತನ್ನ ತಂದೆಯಾದಂತ ಯಾಕೋಬನ ಮುಖಾಂತರವಾಗಿಯೂ ಬಹಳ ಸಂರಕ್ಷಿತವಾದಂತ ರೀತಿಯಲ್ಲಿ ಪೋಷಿಸಲ್ಪಟ್ಟಂತಹ ಒಂದು ಒಂದು ಗೋತ್ರ ಇದಾಗಿ ನಾವು ನೋಡ್ತೇವೆ. ಈ ಒಂದು ಯೋಸೇಫನನ್ನ ಕಳೆದುಕೊಂಡಂತ ಕಾಲದಲ್ಲಿ ಯಾಕೋಬನು ಇನ್ನೊಬ್ಬ ಚಿಕ್ಕ ಮಗನಾದಂತಹ ಬೆನ್ಯಾಮಿನನ್ನ ಆತನು ಎಲ್ಲಿಗೂ ಕಳಿಸ್ತಾ ಇರ್ಬೇಕು. ಆತನು ಯಾವಾಗಲೂ ಮನೆಯಲ್ಲಿ ತಂದೆಯ ಬಳಿಯಲ್ಲೇ ಇರ್ತಿದ್ನು. ಮಿಕ್ಕಿದವರೆಲ್ಲ ಅವರು ಕುರಿ ಕಾಯಲಿಕ್ಕೆ ಅರಣ್ಯಕ್ಕೆ ಹೋಗ್ತಾ ಇದ್ರು, ಮತ್ತು ಧಾನ್ಯಗಳನ್ನ ತರಲಿಕ್ಕೆ ಐಗುಪ್ತ ದೇಶಕ್ಕೆ ಹೋಗ್ತಾ ಇದ್ರು. ಆದ್ರೆ ಈತನನ್ನ ಸಂರಕ್ಷಿಸಿದ್ದನ್ನ ನಾವು ವಾಕ್ಯ ಭಾಗದಲ್ಲಿ ಮುಂದುವರೆದು ನಾವು ನೋಡ್ತೇವೆ. ಇವರಿಗೆ ಸ್ವಾಸ್ಥ್ಯವನ್ನ ಕೊಡುವಂತ ಸಂದರ್ಭದಲ್ಲಿ ಎಫ್ರಾಯಿಂ ಮತ್ತು ಯಹೂದ್ಯ ಈ ಒಂದು ಗೋತ್ರದವರ ಮಧ್ಯದಲ್ಲಿ ಇವರಿಗೆ ಸ್ವಾಸ್ಥ್ಯವನ್ನ ಕೊಟ್ಟರು. ಈ ಎಫ್ರಾಯಿಂ ಮತ್ತು ಯಹೂದ್ಯ ಒಂದು ಗೋತ್ರ ಇದೆಯಲ್ಲ, ಇದು ಬಹಳ ಪರಾಕ್ರಮಶಾಲಿಯಾದಂತ ಒಂದು ಗೋತ್ರವಾಗಿತ್ತು. ಇವರ ಮಧ್ಯದಲ್ಲಿ ಇವರನ್ನ ಬಹಳ ಸುರಕ್ಷಿತವಾಗಿ ಇವರಿಗೆ ಸ್ವಾಸ್ಥ್ಯವನ್ನ ಕೊಟ್ಟು, ಅವರು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಶತ್ರುಗಳ ಒಂದು ತೊಂದರೆಗೆ ಸಿಕ್ಕಿಕೊಳ್ಳದಂತ ರೀತಿಯಲ್ಲಿ ಅವರು ಸಂರಕ್ಷಿಸಲ್ಪಟ್ಟದನ್ನ ನಾವು ನೋಡ್ತೇವೆ. ಈ ಮುಖಾಂತರವಾಗಿ ಆತನು ಈ ಒಂದು ಬೆನ್ಯಾಮಿನ್ ಕುಲ ಎಂಬುದಾಗಿ ಹೇಳುವಾಗ ಅದು ಪರಾಕ್ರಮಶಾಲಿಯಾದಂತ ಕುಲವಾಗಿತ್ತು. ದೇವಾಲಯವನ್ನ ಕಟ್ಟುವಂತ ಸಂದರ್ಭದಲ್ಲಿ ಸೊಲೊಮೋನನಿಗೆ ಅವರು ಬಹಳ ರೀತಿಯಲ್ಲಿ ಸಹಾಯ ಮಾಡೋದನ್ನ ನೋಡ್ತೇವೆ. ಮಾತ್ರವಲ್ಲ, ಬೆನ್ಯಾಮಿನ್ ಕುಲ ಎಂಬುದಾಗಿ ಹೇಳುವಾಗ ದೇವರ ದೃಷ್ಟಿಗೆ ಯೋಗ್ಯವಾಗಿ ನಡೆದುಕೊಂಡಂತಹ ಒಂದು ಕುಲ ಇದಾಗಿತ್ತು. ಸೊಲೊಮೋನನ ನಂತರದ ದಿನಗಳಲ್ಲಿ ಈ ಒಂದು ಇಸ್ರಾಯೇಲರ ರಾಜ್ಯ, ಅದು ದಕ್ಷಿಣ ರಾಜ್ಯ ಮತ್ತು ಉತ್ತರ ರಾಜ್ಯ, 2 ರಾಜ್ಯವಾಗಿ ಅದು ವಿಂಗಡಣೆ ಆಯ್ತು. ಆದ್ರೆ ಯಹೂದ್ಯ ರಾಜ್ಯದ ಜೊತೆಗೆ ವಿಲೀನವಾದಂತಹ ಅಥವಾ ದೇವರ ಆದುಕೊಂಡಂತಹ ಆ ಒಂದು ಗೋತ್ರದ ಜೊತೆಗೆ ಈ ಬೆನ್ಯಾಮಿನ್ ಕುಲದವರು ಸೇರಿಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ವಿಶೇಷತೆ ಈ ಬೆನ್ಯಾಮಿನ್ ಕುಲದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರ ಪ್ರಥಮ ಅರಸನಾದಂತಹ ಸೌಲನು ಸಹ ಆತನು ಬೆನ್ಯಾಮಿನ್ ಕುಲದವನಾಗಿದ್ದನು. ಯಾಕೆ ಬೆನ್ಯಾಮಿನ್ ಕುಲದಲ್ಲಿ ಈ ಸೌಲನನ್ನ ಅರಸನನ್ನಾಗಿ ಆತನು ಆರಿಸಿಕೊಂಡನು ಎಂಬುದಾಗಿ ನಾವು ನೋಡುವಾಗ ಆ ಒಂದು ಕುಲದಲ್ಲಿ ಸಾಕಷ್ಟು ಒಳ್ಳೆತನಗಳನ್ನ ವಿಶೇಷತೆಗಳನ್ನ ನಾವು ನೋಡ್ತೇವೆ. ಸೌಲನು ತಂದೆಗೆ ವಿಧೇಯನಾಗಿ ನಡೆದುಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು, ಪರಾಕ್ರಮಶಾಲಿಯಾಗಿದ್ದನು. ಅದರಿಂದ ಆ ವ್ಯಕ್ತಿ ಆತನು ಹೇಗೆ ಇದ್ದಾನೆ ಅದು ಅವನ ಗೋತ್ರವನ್ನ ಅಥವಾ ಆತನ ಒಂದು ಕುಟುಂಬವನ್ನ ಅದು ಸೂಚಿಸುವಂತದ್ದಾಗಿದೆ. ಪ್ರಿಯರೇ, ಈ ಮುಖಾಂತರವಾಗಿ ನಾವು ನೋಡ್ತೇವೆ ಪೌಲನು ನಾನು ಬೆನ್ಯಾಮೀನನು ಎಂಬುದಾಗಿ ಬೆನ್ನು ತಟ್ಟುಕೊಳ್ತಕ್ಕಂಥ ವಿಚಾರ. ಮಾತ್ರವಲ್ಲ, ನಾವು ನೋಡ್ತೇವೆ ಮೊರ್ದೆಕೈ ಮತ್ತೆ ಎಸ್ತೇರಳು ಸಹ ಇದೇ ಒಂದು ಗೋತ್ರಕ್ಕೆ ಸೇರಿದಂತವರಾಗಿ. ಇಷ್ಟೊಂದು ವಿಶೇಷತೆ ಇರುವಾಗ ಆತನು ಬಹಳ ಎಚ್ಚರದಿಂದ
ನಾನು ಬೆನ್ಯಾಮೀನನು ಎಂಬುದಾಗಿ ಹೇಳುವುದರಲ್ಲಿ ಯಾವುದೇ ರೀತಿಯ ಒಂದು ನಾವು ಆಲೋಚನೆ ಹೆಚ್ಚಿಸಿಕೊಳ್ತಾ ಇದ್ದಾನೆ ಎಂಬುದಾಗಿ ಅಸಡ್ಡೆ ಮಾಡ್ತಕ್ಕಂತಹ ವಿಚಾರ ಅಲ್ಲಿ ಇಲ್ಲ. ಇನ್ನು 4ನೇ ಒಂದು ಸಂಗತಿಯನ್ನ ನಾವು ನೋಡುವಾಗ ಅಲ್ಲಿ ನಾವು ಹೀಗೆ ಓದ್ತೇವೆ, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ಇದು ಬಹಳ ಸೂಕ್ಷ್ಮವಾದಂತಹ ಒಂದು ಸಂಗತಿ. ಯಾಕಂದ್ರೆ ಆತನ ಜೊತೆಯಲ್ಲಿ ಸೇವಕರಾಗಿದ್ದಂಥವರು, ಆತನ ಸುತ್ತಮುತ್ತಲು ಇದ್ದಂತಹವರು ಅನೇಕರಿಗೆ ಅನೇಕ ರೀತಿಯ ಸಮಸ್ಯೆಗಳಿತ್ತು. ಆ ತಂದೆ ಇಬ್ರಿಯನಾಗಿದ್ರೆ, ತಾಯಿ ಆಗಿದ್ರೆ ತಂದೆ ಅನ್ಯನಾಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ನೋಡ್ತೇವೆ. ಅಂತವರು ಲೋಕದಲ್ಲಿ ಬಹಳ ಕಷ್ಟಪಟ್ಟದ್ದನ್ನು ಸಹ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಪೌಲನು ನಾನೊಬ್ಬ ಸಂಪೂರ್ಣವಾದಂತಹ ಇಬ್ರಿಯರಲ್ಲಿ ಹುಟ್ಟಿದ ಇಬ್ರಿಯನು ಎಂಬುದಾಗಿ ಆತನು ಹೇಳುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಆ ಇಬ್ರಿಯರಿಗೆ ಆ ದಿನಗಳಲ್ಲಿ ಇದ್ದಂತಹ ಒಂದು ನಂಬಿಕೆ ಅದು ಬಹಳ ಆಲೋಚನೆ ಮಾಡ್ತಕ್ಕಂಥ ಸಂಗತಿ. ಯಾಕಂದ್ರೆ ಇವರಿಗೆ ವಿರುದ್ಧವಾಗಿ ಇನ್ನೊಂದು ಸರಿಸಮಾನವಾಗಿ ಇನ್ನೊಂದು ಪಂಗಡ ಇತ್ತು, ಅದು ಸದ್ದುಕಾಯರು ಎಂಬುದಾಗಿ. ಅವರಿಗೆ ಪುನರುತ್ಥಾನದ ವಿಚಾರದಲ್ಲಿ ನಂಬಿಕೆ ಇರಲಿಲ್ಲ, ಆತ್ಮನ ವಿಚಾರದಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಆದ್ರೆ ಇವೆರಡನ್ನೂ ಸಹ ಇವರು ನಂಬುತ್ತಾರೆ ಎಂಬುದನ್ನ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಪುನರುತ್ಥಾನದಲ್ಲಿ ಮತ್ತು ಆತ್ಮದ ವಿಚಾರದಲ್ಲಿ ನಂಬಿಕೆ ಇದ್ದಂತಹ ವ್ಯಕ್ತಿ ಇವರಾಗಿದ್ರು ಎಂಬುದನ್ನ ನಾವು ಇಲ್ಲಿ ನೋಡ್ತೇವೆ. ಇನ್ನು ಇಬ್ರಿಯರ ಒಂದು ಉಗಮವನ್ನ ನಾವು ನೋಡುವಾಗ ನೋಹನ ಮಗನಾದಂತಹ ಶೇಮನ ಮುಖಾಂತರವಾಗಿ ಉದ್ಭವವಾದಂತಹ ಒಂದು ಜನಾಂಗವೇ ಅದು ಇಬ್ರಿಯ ಜನಾಂಗ ಎಂಬುದಾಗಿ ನಾವು ಆದಿಕಾಂಡ ಪುಸ್ತಕ 10ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ. ಮತ್ತು ಇಬ್ರಿಯ ಎಂಬ ವಿಚಾರದಲ್ಲಿ ನಾವು ಆಲೋಚಿಸುವಂತ ಸಂದರ್ಭದಲ್ಲಿ ಇಬ್ರಿಯರು ಬಹಳ ಜ್ಞಾನಿಗಳು, ಅದಕ್ಕೆ ಅಂತ ಹೆಚ್ಚಾಗಿ ಧಾರ್ಮಿಕವಾದಂತ ಸಂಗತಿಗಳನ್ನ ಕಟ್ಟುನಿಟ್ಟಾಗಿ ನಡೆಸಿಕೊಂಡು ಬರ್ತಿದ್ದಂಥವರು. ಮತ್ತು ಆತನು ಇಬ್ರಿಯ ಭಾಷೆಯನ್ನ ನಾವು ಎಂದಿಗೂ ಮರಿಬಾರ್ದು. ಇದನ್ನ ಒಂದು ದೇವ ಭಾಷೆ ಎಂಬುದಾಗಿ ಆ ಲೋಕದಲ್ಲಿ ಹೇಳ್ತಕ್ಕಂಥದ್ದು ಉಂಟು. ಅಂದ್ರೆ ಈ ಭಾಷೆ ಬಹಳ ಪ್ರಾಚೀನವಾದಂತ ಭಾಷೆ ಮಾತ್ರವಲ್ಲ, ಇದೊಂದು ಗ್ರಂಥಿಕ ಭಾಷೆ. ಅನೇಕ ಗ್ರಂಥಗಳು ಇಬ್ರಿಯ ಭಾಷೆಯಲ್ಲಿ ಸಹ ಬರೆಯಲ್ಪಟ್ಟದ್ದನ್ನ ನಾವು ನೋಡುವಂತವರಾಗಿರ್ತೀವಿ. ಪ್ರಿಯರೇ, ಇಷ್ಟೊಂದು ಮಹತ್ವ ಇದ್ದಂತಹ ಒಂದು ಇಬ್ರಿಯ ವಂಶದಲ್ಲಿ ಮತ್ತು ಇಬ್ರಿಯ ಭಾಷೆಯವನು ಆತನಾಗಿರುವುದರಿಂದ ಆತನು ನಾನು ಇಬ್ರಿಯನ್ನು ಯಾವುದೇ ಒಂದು ಇಜ್ಜೋಡು ನನ್ನ ಒಂದು ಜೀವಿತದಲ್ಲಿ ಇಲ್ಲ, ನಾನು ಯಹೂದ್ಯನಾಗಿರುವುದರಲ್ಲಿ ಎಂಬುದನ್ನ ಆತನು ತಿಳಿಸ್ತಕ್ಕಂಥದನ್ನ ನಾವು ನೋಡ್ತೇವೆ. ಮತ್ತು 5ನೇ ಒಂದು ವಿಚಾರದಲ್ಲಿ ನಾವು ನೋಡುವಾಗ ಆತನು ತನ್ನ ಸಂಪ್ರದಾಯವನ್ನ ಆತನು ತಿಳಿಸುವಂತವನಾಗಿದ್ದಾನೆ. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು ಎಂಬುದಾಗಿ. ನೋಡಿ, ಇಸ್ರಾಯೇಲನು, ಬೆನ್ಯಾಮೀನನು, ಈಗ ಇಬ್ರಿಯನು, ಈಗ ಫರಿಸಾಯರ ಬಗ್ಗೆ ನಾವು ನೋಡ್ತೇವೆ. ಪ್ರಿಯರೇ, ಈ ಫರಿಸಾಯರು ಎಂಬುದಾಗಿ ಹೇಳುವಾಗ ನೇಮ ನಿಷ್ಠೆಗಳನ್ನ ಚಾಚೂ ತಪ್ಪದೆ ಅವರು ಅನುಸರಿಸುತ್ತಿದ್ದಂತಹ ಒಂದು ಜನಾಂಗ ಅಥವಾ ಒಂದು ಗೋತ್ರದವರು ಅವರು ಆಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅವರಲ್ಲಿ ಮೋಶೆಯ ಧರ್ಮಶಾಸ್ತ್ರವನ್ನ ಸ್ವಲ್ಪವೂ ಆಚೆ ಈಚೆ ಮಾಡದೆ, ಸ್ವಲ್ಪವೂ ತಮ್ಮ ಇಷ್ಟ ಬಂದ ಹಾಗೆ ಉಪಯೋಗಿಸ್ಕೊಂಡ್ರೆ ಬಹಳ ವಿರೋಧವನ್ನ ಅವರು ವ್ಯಕ್ತಪಡಿಸುತ್ತಿದ್ದದನ್ನ ನಾವು ನೋಡ್ತೇವೆ. ಪ್ರಿಯ, ಸಬ್ಬತ್ತನ್ನ ಆಚರಿಸುವ ವಿಚಾರದಲ್ಲಿ ಮತ್ತಾಯನ ಬರೆಸುವ 12ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ಕರ್ತನ ಶಿಷ್ಯರು ಆ ಒಂದು ಪೈರಿನ ಹೊಲದಲ್ಲಿ ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವರು ಆ ತೆನೆಗಳನ್ನ ತಿನ್ನುತ್ತಿದ್ದದನ್ನ ನೋಡಿ ಅವರು ಕರ್ತನನ್ನ ಪ್ರಶ್ನೆ ಮಾಡಿದ್ದನ್ನ ನೋಡ್ತೇವೆ. ಸಬ್ಬತ್ ದಿನದಲ್ಲಿ ಹೀಗೆ ಮಾಡ್ತಕ್ಕಂಥದ್ದು ಏನು ಸರಿ ಅಂತ. ಮತ್ತು ಅವರು ಶುದ್ಧಾಚಾರಗಳಲ್ಲಿ ಬಹಳ ಮುಂದೆ ಇದ್ದಂಥವ್ರು. ಕರ್ತನು ತಾನೇ ಅವರ ಒಂದು ಶುದ್ಧಾಚಾರದ ಬಗ್ಗೆ ಆತನು ಪ್ರಶ್ನಿಸಿದ್ದನ್ನ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೀವು ಕೇವಲ ಹೊರಗಿನ ಒಂದು ತೋರಿಕೆಗಳಿಗೆ ನೀವು ಮನಸ್ಸು ಕೊಡುವಂತವರಾಗಿದ್ದೀರಿ, ಆದ್ರೆ ಒಳಗೆ ಅದು ಎಷ್ಟು ಕೆಟ್ಟವುಗಳಿಂದ ಕೂಡಿದೆ ಎಂಬ ವಿಚಾರದಲ್ಲಿ ಆತನು ಪಂಚಪಾತ್ರೆಯ ಶುದ್ಧತೆಯ ಬಗ್ಗೆ ಆತನು ಮಾತನಾಡಿ ಅವರನ್ನ ಎಚ್ಚರಿಸಿದ್ದನ್ನ ನೋಡ್ತೇವೆ. ಈ ಒಂದು ವಾಕ್ಯವನ್ನ ನಾವು ನೋಡುವಾಗ ಅವರು ಶುದ್ಧಾಚಾರದವನ್ನ ಪಾಲಿಸುವುದರಲ್ಲಿ ಅವರು ಬಹಳ ಮುಂದೆ ಇದ್ರು ಎಂಬುದಾಗಿ ನೋಡ್ತೇವೆ. ಮತ್ತು ಫರಿಸಾಯರಾಗಿ ಉಪವಾಸ ಮಾಡುವುದರಲ್ಲಿ ಸಹ ಇವರು ಬಹಳ ಮುಂದೆ ಇದ್ದಂಥವ್ರು, ಅಥವಾ ಉಪವಾಸವನ್ನ ಚಾಚೂ ತಪ್ಪದೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ನಾವು ಫರಿಸಾಯನ ಪ್ರಾರ್ಥನೆ
ಮತ್ತು ಸುಂಕದವನ ಪ್ರಾರ್ಥನೆಯನ್ನ ನಾವು ಅವಲೋಕಿಸುವಂತ ಸಂದರ್ಭದಲ್ಲಿ ಅಲ್ಲಿ ಫರಿಸಾಯನು ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 23ನೇ ವಾಕ್ಯದಲ್ಲಿ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುವಂತವನು. ಅಂದ್ರೆ ಇವರ ಒಂದು ತೋರಿಕೆಯ ಜೀವಿತದಲ್ಲಿ ಎಲ್ಲವನ್ನ ನಾವು ಗಮನಿಸುವಂತ ಸಂದರ್ಭದಲ್ಲಿ ಸಬ್ಬತ್ತನ್ನ ಪರಿಪಾಲಿಸುವಂತದ್ದು, ಶುದ್ಧಾಚಾರದಲ್ಲಿ, ಉಪವಾಸ ಮಾಡುವಂತದ್ರಲ್ಲಿ, ದಶಮಾಂಶವನ್ನ ಕೊಡುವಂತ ವಿಚಾರದಲ್ಲಿ ಮತ್ತು ಆಣೆ ಪ್ರಮಾಣಗಳನ್ನ ಮಾಡಿ ಅದರಂತೆ ಅವರು ನಡೆದುಕೊಳ್ತಕ್ಕಂಥ ವಿಚಾರದಲ್ಲಿ, ಮತ್ತು ಪುನರುತ್ಥಾನದಲ್ಲಿ ನಂಬಿಕೆ ಇದ್ದವರಾಗಿರುವಂತಕ್ಕ ವಿಚಾರದಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ನಿಜವಾಗಿ ಇಲ್ಲಿ ಪೌಲನು ತನ್ನ ಒಂದು ಫರಿಸಾಯದ ವಿಚಾರದಲ್ಲಿ ಆತನು ಹೆಚ್ಚಳ ಪಡುವುದರಲ್ಲಿ ಯಾವುದೇ ರೀತಿಯ ಒಂದು ಸೋಜಿಗ ಇಲ್ಲ. ಅದು ನಿಜವಾಗಿಯೂ ಅದು ಆತನು ಸಾಕ್ಷಿಯುತವಾಗಿ ಆ ಫರಿಸಾಯರು ನಡೆದುಕೊಳ್ಳತಕ್ಕಂಥ ಪದ್ಧತಿಯನ್ನ ಆತನು ಗಮನಿಸಿ ಆತನು ನೇಮ ನಿಷ್ಠೆಗಳನ್ನ ನೋಡಿದರೆ ನಾನು ಫರಿಸಾಯನು ಎಂಬುದಾಗಿ ಆತನು ಹೇಳ್ತಕ್ಕಂಥದ್ದನ್ನ ನೋಡ್ತೇವೆ. ಇನ್ನು 6ನೇ ವಿಚಾರವನ್ನ ನೋಡುವಾಗ, ಮತಾಶಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು. ಇಲ್ಲಿ ಆತನ ಒಂದು 6ನೇ ಒಂದು ವಿಚಾರವನ್ನ ನೋಡುವಾಗ, ಹೌದು, ನಾನು ಧರ್ಮಶಾಸ್ತ್ರವನ್ನ ಅರಿತವನಾಗಿ ಒಡಂಬಡಿಕೆಯನ್ನು ಅಲ್ಲಂತವನಾಗಿರುವುದರಿಂದ ಮಾತ್ರವಲ್ಲ, ಆ ಒಂದು ಗೋತ್ರದವನು ನಾನಾಗಿರುವುದರಿಂದ, ಇಸ್ರಾಯೇಲು ನಾನಾಗಿರುವುದರಿಂದ ಅಲ್ಲಿ ಆತನು ಹೇಳುವಂತದ್ದು ಆ ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೀತಕ್ಕಂಥದ್ದು ಮತ್ತು ಅದನ್ನ ಪಾಲನೆ ಮಾಡ್ತಕ್ಕಂಥದ್ದು ಒಬ್ಬ ಇಸ್ರಾಯೇಲನ ಅಥವಾ ಯಹೂದ್ಯರ, ಒಬ್ಬ ಇಬ್ರಿಯನ ಅಥವಾ ಒಬ್ಬ ಫರಿಸಾಯನ ಆದ್ಯ ಕರ್ತವ್ಯವಾಗಿರುವುದರಿಂದ ಆ ದಿನಗಳಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ವಿಚಾರವು ಅವರಿಗೆ ಹೊಸದಾಗಿದ್ದರಿಂದ, ಕರ್ತನಾದಂತ ಯೇಸು ಕ್ರಿಸ್ತನನ್ನ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದದ್ರಿಂದ ಅವರು ಕ್ರೈಸ್ತ ಸಭೆಯ ಹಿಂಸಕನಾಗಿ ಇಲ್ಲಿ ಪೌಲನು ಆತನು ಮನಗಂಡದನ್ನ ನಾವು ನೋಡ್ತೇವೆ. ಆದ್ರೆ ಮುಂದಿನ ದಿನಗಳಲ್ಲಿ ಆತನು ಕರ್ತನನ್ನ ಕಂಡುಕೊಂಡಾಗ ಈಗ ಆತನು ಹೇಳ್ತಾನೆ, ನಾನೇನಾಗಿದ್ದೆ? ಹಿಂಸಕನಾಗಿದ್ದೆ. ಯಾಕೆ ನಾನು ಹಿಂಸಕನಾಗಿದ್ದೆ ಅಂದ್ರೆ, ನಾನು ಧರ್ಮಶಾಸ್ತ್ರವನ್ನ ಪರಿಪಾಲನೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ರಿಂದ. ಮತ್ತು ಕೊನೆಯದಾಗಿ ನಾವು ನೋಡ್ತೇವೆ, ನಮ್ಮ ಸಮಯ ಆಗಿದೆ, 7ನೇ ಒಂದು ವಿಚಾರವನ್ನ ನಾವು ನೋಡುವಾಗ 6ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂಬುದಾಗಿ ಇಲ್ಲಿ ನಾವು ಗಮನಿಸಬೇಕು. ಈಸ್ ನಾಟ್ ಟೆಲಿಂಗ್ ಐ ಆಮ್ ನಾಟ್ ಸಿನ್ನರ್. ಆತ ಹೇಳ್ತಾ ಇರ್ತಕ್ಕಂಥದ್ದು ನಾನು ನಿರ್ದೋಷಿ, ಆದ್ರೆ ನಾನು ಪಾಪಿಯಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದ. ಇದನ್ನ ನಾವು ಗಮನಿಸ್ಬೇಕು. ಧರ್ಮಶಾಸ್ತ್ರ ಅದು ತಾನೇ ಆತನಿಗೆ ಕಲಿಸಿಕೊಟ್ಟಿತ್ತು, ನೀನು ಸಬ್ಬತ್ತನ್ನ ಪರಿಪಾಲಿಸಬೇಕು, ನೀನು ದಶಮಾಂಶಗಳನ್ನ ಕೊಡಬೇಕು, ನೀನು ಉಪವಾಸವನ್ನ ಮಾಡಬೇಕು, ಮಾತ್ರವಲ್ಲ ಈ ಎಲ್ಲ ದೇವರ ಒಡಂಬಡಿಕೆಯ ನಿಮಿತ್ತವಾಗಿ ನೀನು ನಡೆದುಕೊಳ್ಳಬೇಕು. ಎಲ್ಲ ಸಂಗತಿಗಳನ್ನ ಆತನು ಧರ್ಮಶಾಸ್ತ್ರದಲ್ಲಿ ಕಲಿತಿದ್ರಿಂದ ಆತನು ಧರ್ಮಶಾಸ್ತ್ರಾಧೀನವಾದಂತ ಸಂಗತಿಗಳಲ್ಲಿ ಆತನು ಮುಂದುವರಿತಿದ್ದನು ಹೊರತು, ಆದ್ರಿಂದ ಆತನು ಹೇಳ್ತಾ ಇದ್ದಾನೆ, ಹಾಗೆ ನನ್ನನ್ನ ನೋಡಿದ್ರೆ ನಾನೊಬ್ಬ ನಿರ್ದೋಷಿಯಾಗಿದ್ದೇನೆ. ಬಟ್ ಈ ನೆವರ್ ಪ್ರೊಕ್ಲೈಮ್ ಹಿ ವಾಸ್ ನಾಟ್ ಎ ಸಿನ್ನರ್. ಆದ್ರೆ ನಾನು ಪಾಪಿಯಾಗಿದ್ದೇನೆ ಎಂಬುದನ್ನ ಆತನು ಮುಂದಿನ ವಾಕ್ಯಗಳಲ್ಲಿ ಪ್ರಕಟಪಡಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಪ್ರಿಯ ದೇವ ಜನರೇ, ಸಮಯವು ಇಲ್ಲಿಗೆ ಆಗಿದೆ, 9:20 ದಾಟಿದ್ರಿಂದ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾವು ಈ ಒಂದು 1ರಿಂದ 6ನೇ ವಾಕ್ಯದಲ್ಲಿ, ವಿಶೇಷವಾಗಿ ಈ ದಿನ ಕಲಿತಂತಹ 4ರಿಂದ 6ನೇ ವಾಕ್ಯಗಳನ್ನ ನಾವು ಗಮನಿಸುವಾಗ, ಪೌಲನ ಒಂದು ವೈಯಕ್ತಿಕ ಜೀವಿತ, ಕ್ರಿಸ್ತನು ಆತನ ಜೀವಿತದಲ್ಲಿ ಪ್ರವೇಶವಾಗುವುದಕ್ಕಿಂತ ಮೊದಲಿನ ಜೀವಿತ ಅವನ್ನ ನಾವು ಈ ದಿನಗಳಲ್ಲಿ ನಾವು ನೋಡಿದ್ದೇವೆ. ಕ್ರಿಸ್ತನ ಒಂದು ಜೀವಿತ, ಕ್ರಿಸ್ತನು ಆತನ ಜೀವಿತದಲ್ಲಿ ಪ್ರವೇಶವಾಗುವುದಕ್ಕಿಂತ ಆತನು ತನ್ನ ಹಿನ್ನೆಲೆಗಳ ಬಗ್ಗೆ ಆತನು ಸಾಕ್ಷಿಯನ್ನ ಕೊಟ್ಟನು. ಒಂದು ವೇಳೆ ಶರೀರ ಸಂಬಂಧವಾಗಿ ಬೇರೆಯವರು ಹೆಚ್ಚಿಸಿಕೊಳ್ಳುವುದಾದ್ರೆ ಅದಕ್ಕಿಂತಲೂ ಹೆಚ್ಚಿಸಿಕೊಳ್ಳತಕ್ಕಂಥ ಯೋಗ್ಯತೆ ನನಗಿದೆ, ಪೂರ್ಣ ಪ್ರಮಾಣದ ಯೋಗ್ಯತೆ ನನಗಿದೆ. ಯಾಕಂದ್ರೆ ನನ್ನ ಪೂರ್ಣ ಪ್ರಮಾಣದ ಇಸ್ರಾಯೇಲನು, ಪೂರ್ಣ ಪ್ರಮಾಣದ ಫರಿಸಾಯನು, ಪೂರ್ಣ ಪ್ರಮಾಣದ ಬೆನ್ಯಾಮೀನ್ ಕುಲದವನು, ಎಲ್ಲದರಲ್ಲೂ ಪ್ರೌಢಿಮೆ ಇರ್ತಕ್ಕಂಥವನು, ಧರ್ಮಶಾಸ್ತ್ರವನ್ನ ಬಂದಂತವನು, ಮಾತ್ರವಲ್ಲ ಧರ್ಮಶಾಸ್ತ್ರವನ್ನೇ ಅನುಪಾಲನೆ ಮಾಡಿದವನು. ಈ ನಿಮಿತ್ತವಾಗಿ ನಾನು ನಿರ್ದೋಷಿಯಾಗಿದ್ದೇನೆ. ಆದ್ರೆ ನಾವು ಮುಂದೆ ನಾವು ಎಲ್ಲ ಸಂಗತಿಗಳನ್ನ ಆತನು
ಇವು ಯಾವ ಸಂಗತಿಗಳು ಆತನ ಜೀವಿತದಲ್ಲಿ ಇದ್ದದ್ದು ವಿತೌಟ್ ಕ್ರೈಸ್ಟ್, ಕರ್ತನಾದಂತ ಯೇಸು ಕ್ರಿಸ್ತನು ಇಲ್ಲದಂತಹ ಒಂದು ಜೀವಿತದ ಸಂಗತಿಗಳು. ಈ ನಿಮಿತ್ತವಾಗಿ ದೇವರ ಚಿತ್ತವಾದ್ರೆ ನಾವು ಮುಂದಿನ ದಿನಗಳಲ್ಲಿ ಮುಂದುವರಿಯೋಣ. ಈ ರೀತಿ ನನಗೆ ಕೊಟ್ಟಂತಹ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ ಮತ್ತು ದೇವರ ನಾಮ